ಯೋಚನೆ ಮಾಡದೆ ಆಡಿದ ಒಂದೇ ಒಂದು ಮಾತು ಜೀವಕ್ಕೆ ಕಂಟಕ ತರಬಹುದು ಅಂದ್ರೆ ನೀವು ನಂಬ್ತೀರಾ? ನಮ್ಮ ಕಥೆಯ ನಾಯಕ ಕಂಬುಗ್ರೀವ ಅನ್ನೋ ಆಮೆ. ಅವನಿಗೆ ಮಾತನಾಡುವುದೆಂದರೆ ಪಂಚಪ್ರಾಣ. ಹಂಸಗಳಾದ ಸಂಕಟ ಮತ್ತು ವಿಕಟ ಅವನ ಪ್ರಾಣ ಸ್ನೇಹಿತರು. ಆದರೆ 1 ವರ್ಷ ಭೀಕರ ಬರಗಾಲ ಬಂದು ಕೆರೆ ಒಣಗಿ ಹೋಯಿತು. ಹಾರಲಾಗದ ಆಮೆ ಅಲ್ಲಿಯೇ ಇದ್ದರೆ ಸಾಯುವುದು ಖಚಿತವಾಗಿತ್ತು. ಆಗ ಹಂಸಗಳು ಒಂದು ಸಾಹಸದ ಉಪಾಯ ಮಾಡಿದವು. ಒಂದು ಬಲವಾದ ಕೋಲಿನ ಮಧ್ಯಭಾಗವನ್ನು ಆಮೆ ತನ್ನ ಬಾಯಿಂದ ಗಟ್ಟಿಯಾಗಿ ಕಚ್ಚಿ ಹಿಡಿಯಬೇಕಿತ್ತು. ಆದರೆ ಹಂಸಗಳು ಒಂದು ಕಟ್ಟುನಿಟ್ಟಾದ ಎಚ್ಚರಿಕೆ ಕೊಟ್ಟವು. ನಾವು ಹಾರುವಾಗ ನೀನು ಯಾವುದೇ ಕಾರಣಕ್ಕೂ ಬಾಯಿ ತೆರೆಯಬಾರದು. ಕೊನೆಗೂ ಅವು ಆಕಾಶಕ್ಕೆ ಹಾರಿದವು. ಆಮೆ ತನ್ನ ಬದುಕಿನಲ್ಲಿ ಮೊದಲ ಬಾರಿಗೆ ಇಡೀ ಹಸಿರು ಪ್ರಪಂಚವನ್ನು ಮೇಲಿನಿಂದ ನೋಡಿ ರೋಮಾಂಚನಗೊಂಡಿತು. ಆದರೆ ಅವು ಒಂದು ಹಳ್ಳಿಯ ಮೇಲೆ ಹಾರುವಾಗ ಕೆಳಗಿದ್ದ ಜನರು ಇದನ್ನು ನೋಡಿ ಆಶ್ಚರ್ಯದಿಂದ ಜೋರಾಗಿ ಕೂಗಾಡಲು ಆರಂಭಿಸಿದರು. ನೋಡಿ, ಹಕ್ಕಿಗಳು ಹೆಡ್ಡ ಆಮೆಯೊಂದನ್ನು ಹೊತ್ತುಕೊಂಡು ಹೋಗುತ್ತಿವೆ. ಅದು ಈಗ ಬಿದ್ದರೆ ತಮಾಷೆ ನೋಡಿ ಎಂದು ಜನರು ಅಣಕಿಸಿದರು. ಜನರ ಅಣಕದ ಮಾತುಗಳನ್ನು ಕೇಳಿ ಆಮೆಗೆ ತಡೆಯಲಾರದಷ್ಟು ಕೋಪ ಬಂತು. ಅವರಿಗೆ ತಕ್ಕ ಪ್ರತ್ಯುತ್ತರ ನೀಡಲೇಬೇಕು ಎಂದು ನಿರ್ಧರಿಸಿತು. ಅಹಂಕಾರದಿಂದ ಬಾಯಿ ಮುಚ್ಚಿ ಎಂದು ಕೂಗಲು ಆಮೆ ಬಾಯಿ ತೆರೆದದೇ ತಡ ಕೋಲಿನ ಮೇಲಿದ್ದ ಹಿಡಿತ ತಪ್ಪಿ ನೇರವಾಗಿ ಕೆಳಗೆ ಬಿತ್ತು. ಆಲೋಚನೆ ಇಲ್ಲದ ಮಾತು ವಿನಾಶಕ್ಕೆ ದಾರಿ ಮಾಡಿಕೊಡುತ್ತದೆ. ಅದಕ್ಕೆ ಹೇಳೋದು, ಅತಿಯಾದ ಮಾತು ಅಪಾಯ ತರಬಹುದು. ಯಾಕಂದ್ರೆ ಒಂದೇ ಒಂದು ತಪ್ಪು ಮಾತು